ಬೆಳ್ಳಂದೂರು ಎಟಿಎಂ ರಾಬರಿ ಕೇಸ್ಗೆ ಮೇಜರ್ ಟ್ವಿಸ್ಟ್ ಸಿಕ್ಕಿದೆ. ದೂರು ಕೊಟ್ಟಿದ್ದು 16.5 ಲಕ್ಷ, ಕಳ್ಳತನವಾಗಿದ್ದು ಕೇವಲ 5,000 ಮಾತ್ರ. ತನಿಖೆಯಲ್ಲಿ ಏಜೆನ್ಸಿ ಸಿಬ್ಬಂದಿಯ ಕಳ್ಳಾಟ ಬಯಲಾಗಿದೆ. ಎಟಿಎಂಗೆ ಹಣ ಹಾಕದೆ ಏಜೆನ್ಸಿ ಸಿಬ್ಬಂದಿಯೇ ಕಳ್ಳಾಟ ಮಾಡಿದ್ದಾರೆ. ಸೆಕ್ಯೂರ್ ವ್ಯಾಲ್ಯೂ ಕಂಪನಿಯ 5 ಸಿಬ್ಬಂದಿಯನ್ನ ಸದ್ಯ ಬಂಧಿಸಲಾಗಿದೆ. ಎಟಿಎಂಗೆ ಹಣ ತುಂಬುವ ಸೆಕ್ಯೂರ್ ವ್ಯಾಲ್ಯೂ ಕಂಪನಿಯ 5 ಸಿಬ್ಬಂದಿಯನ್ನ ಅರೆಸ್ಟ್ ಮಾಡಲಾಗಿದೆ. ಜುಲೈ 7ನೇ ತಾರೀಕಾಗಿದ್ದಂತಹ ಘಟನೆ ಇದು. ಬೆಳ್ಳಂದೂರಿನ ಆಕ್ಸಿಸ್ ಬ್ಯಾಂಕ್ ಎಟಿಎಂನ ದರೋಡೆ ಮಾಡಲಾಗಿದೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಬೆಡ್ಶೀಟ್ ಹಾಕೊಂಡ್ಬಂದು ಎಟಿಎಂನ ಕಳ್ಳರ ಗ್ಯಾಂಗ್ ದೋಚಿದೆ ಅನ್ನುವಂತಹ ಆರೋಪ ಕೇಳಿಬಂದಿತ್ತು. ಆದ್ರೆ ಖದೀಮರ ಗ್ಯಾಂಗ್ಗೆ ಆವತ್ತು ಸಿಕ್ಕಿದ್ದು ಕೇವಲ 5,000 ಮಾತ್ರ. ಸಿಸಿಟಿವಿ ಫುಟೇಜ್ ನೋಡ್ತಾ ಇದ್ದೀರಿ. ಮೊದಲಿಗೆ ಓರ್ವ ವ್ಯಕ್ತಿ ಬೆಡ್ಶೀಟ್ ನ ಹೊತ್ಕೊಂಡು ಬರ್ತಾನೆ. ಸಿಸಿ ಕ್ಯಾಮೆರಾದ ಮೇಲೆ ಆತ ಸ್ಪ್ರೇ ಅನ್ನ ಹಾಕ್ತಾನೆ. ಯಾವುದೇ ಕಾರಣಕ್ಕೂ ದೃಶ್ಯಗಳು ರೆಕಾರ್ಡ್ ಆಗಬಾರ್ದು ಅಂತ ಹೇಳಿ. ಅದಾದ ನಂತರ 2-3 ಜನರ ಗ್ಯಾಂಗ್ ಎಟಿಎಂ ನ ಒಳಭಾಗಕ್ಕೆ ಎಂಟ್ರಿ ಆಗುತ್ತೆ. ಹಣವನ್ನ ಕದ್ಕೊಂಡು ಹೋಗ್ತಾರೆ. ಮರುದಿನ 16.5 ಲಕ್ಷ ರೂಪಾಯಿ ಹಣ ಕಳ್ತನ ಆಗಿದೆ ಅಂತ ಹೇಳಿ ಬ್ಯಾಂಕ್ನ ಸಿಬ್ಬಂದಿ ದೂರನ್ನ ಕೊಟ್ಟಿದ್ರು. ಆ ದೂರಿನ ಆಧಾರದ ಮೇಲೆ ಸಿಸಿ ಕ್ಯಾಮೆರಾನ ಪರಿಶೀಲನೆ ಮಾಡಿದ್ರು ಪೊಲೀಸರು. ಈ ಸಂದರ್ಭದಲ್ಲಿ ಕಳ್ಳತನ ಆದ ಹಿಂದಿನ ದಿನದ ವಿಡಿಯೋ ಒಂದು ಸುಳಿವನ್ನ ಕೊಟ್ಟುಬಿಡುತ್ತೆ. ಎಟಿಎಂಗೆ ಹಣ ಹಾಕದೆಯೇ ಏಜೆನ್ಸಿ ಸಿಬ್ಬಂದಿ ಕಳ್ಳಾಟ ಮಾಡಿದ್ದು ಬೆಳಕಿಗೆ ಬರುತ್ತೆ. ಹಾಗಾದ್ರೆ ಕಳ್ಳರಿಗೆ ಸಿಕ್ಕಿದ್ದೆಷ್ಟು ದುಡ್ಡು? ಅಷ್ಟು ದೊಡ್ಡ ಎಟಿಎಂನ ದರೋಡೆ ಮಾಡಿದಂತಹ ಸಂದರ್ಭದಲ್ಲಿ ಕೇವಲ 5,000 ಮಾತ್ರ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಪ್ರಜ್ವಲ್ ನೀಡ್ತಾ ಹೋಗ್ತಾರೆ. ಪ್ರಜ್ವಲ್, ನಿಜಕ್ಕೂ ಬಹಳ ಮೇಜರ್ ಟ್ವಿಸ್ಟ್ ಎಟಿಎಂ ಕಳ್ಳತನ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ. ಆವತ್ತು ಬೆಡ್ಶೀಟ್ ಹೊತ್ಕೊಂಡು ಬಂದವರೇ ಎಟಿಎಂ ನ ದರೋಡೆ ಮಾಡಿದ್ರು ಅಂತ ಭಾವಿಸಲಾಗಿತ್ತು. ಬಟ್ ಈಗ ಇಡೀ ಕೇಸ್ ಉಲ್ಟಾ ಆಗಿದೆ. ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ ವಿದೇಶಿ, ಇದು ಜುಲೈ 7ರಂದು ಬೆಳ್ಳಂದೂರಿನ ಆಕ್ಸಿಸ್ ಬ್ಯಾಂಕ್ ಎಟಿಎಂ ಅಲ್ಲಿ ಏನಿರುತ್ತೆ, ಒಂದು ಕಳ್ಳತನ ನಡೆದಿರುತ್ತೆ. ಬೆಡ್ಶೀಟ್ ಅನ್ನ ಹೊತ್ಕೊಂಡು ಬಂದು ಆರೋಪಿಗಳು ಕಳ್ಳತನವನ್ನ ಮಾಡಿರ್ತಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾರೆ. ಬ್ಯಾಂಕ್ ಸಿಬ್ಬಂದಿ ಬಂದು ದೂರನ್ನ ಕೊಡ್ತಾರೆ. ದೂರು ಕೊಟ್ಟಂತಹ ವೇಳೆಯಲ್ಲಿ ಒಂದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಇಲ್ಲಿ ಬಂದಂತವ್ರು ಕಳ್ಳರೆ ಅನ್ನುವಂಥದ್ದು. ಆದ್ರೆ ಯಾರು ಅನ್ನುವಂಥದ್ದು ಗೊತ್ತಾಗಿರೋದ್ರೆ ಎಟಿಎಂ ಅನ್ನ ಮಿಷನ್ ಅನ್ನ ಕಟ್ ಮಾಡ್ತಾರೆ. ಕಟ್ ಮಾಡಿ ಹಣವನ್ನ ಕೂಡ ಹೊಡೆದುಕೊಂಡು ಹೋಗಿರ್ತಾರೆ. ಅದರಲ್ಲಿ ಹಿಂದಿನ ದಿನ ಅಂದ್ರೆ ಸೆಕ್ಯೂರ್ ವ್ಯಾಲ್ಯೂ ಅವರು ಏನಿರ್ತಾರೆ, ಅಲ್ಲಿನ ಏಜೆನ್ಸಿ ಹಣವನ್ನ ಹಾಕುವಂತ ಏಜೆನ್ಸಿ ಅವರು ನಾವು ಹಣವನ್ನ ಹಾಕಿದ್ದೀವಿ, 16.5 ಲಕ್ಷ ಹಣವನ್ನ ಈಗಾಗಲೇ ಎಟಿಎಂಗೆ ತುಂಬಿಸಿದ್ದೀವಿ ಅನ್ನುವಂತ ಒಂದು ಮಾತನ್ನ ಕೂಡ ಬ್ಯಾಂಕ್ ಸಿಬ್ಬಂದಿಗೆ ಹೇಳಿರ್ತಾರೆ. ಅವರ ಮಾತನ್ನ ಆಧರಿಸಿಕೊಂಡಂತಹ ಬ್ಯಾಂಕ್ ಸಿಬ್ಬಂದಿ ಬೆಳ್ಳಂದೂರು ಪೊಲೀಸ್ ಠಾಣೆಗೆ ಬಂದು ದೂರನ್ನ ಕೊಡ್ತಾರೆ. 16 ಲಕ್ಷ ಹಣ ಏನಿದೆ ಅದು ಕಳ್ಳತನವಾಗಿದೆ ಅನ್ನುವಂತ ಒಂದು ದೂರನ್ನ ಕೊಡ್ತಾರೆ. ಆ ಸಂದರ್ಭದಲ್ಲಿ ಪೊಲೀಸರು ಕೂಡ ದೂರನ್ನು ದಾಖಲಿಸಿಕೊಂಡು ತನಿಖೆ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಆಗ ಒಂದು ವಿಚಾರ ಸ್ಪಷ್ಟವಾಗಿ ಗೊತ್ತಾಗ್ತಾ ಹೋಗುತ್ತೆ. ಇಲ್ಲಿ ಹಣವನ್ನ ಹಾಕ್ಲಿಕ್ಕೆ ಬಂದಂತವ್ರು ಹಣವನ್ನೇ ಹಾಕಿರೋದಿಲ್ಲ. ಕೇವಲ 5,000 ರೂಪಾಯಿ ಮಾತ್ರ ಏನಿರುತ್ತೆ ಬ್ಯಾಂಕ್ ನಲ್ಲಿ, ಆ ಎಟಿಎಂ ಅನ್ನ ಕಟ್ ಮಾಡಿದಂತವ್ರು ಆ 5,000 ತೆಗೆದುಕೊಂಡು ಹೋಗ್ತಾರೆ. ಅದೇ ರೀತಿಯಲ್ಲಿ ತಮ್ಮ ಬಳಿ ಇದ್ದಂತಹ 16 ಲಕ್ಷ ಹಣವನ್ನ ಕೂಡ ಇವರು ತೆಗೆದುಕೊಂಡು ಹೋಗಿರ್ತಾರೆ ಅನ್ನುವಂತ ಒಂದು ಮಾಹಿತಿ ಏನಿದೆ ಅದು ಪೊಲೀಸರಿಗೆ ಗೊತ್ತಾಗುತ್ತೆ. ಅದು ಕೂಡ ಸಿಸಿಟಿವಿಯನ್ನ ಪರಿಶೀಲನೆ ಮಾಡಿದಂತಹ ವೇಳೆಯಲ್ಲಿ. ಯಾಕೆ ಅಂತ ಹೇಳಿದ್ರೆ ಇವರು ರಿಸಿಪ್ಟ್ ಬಂದಿರುತ್ತೆ, ಆದ್ರೆ ಅದರಲ್ಲಿ ಟೆಕ್ನಿಕಲ್ ಎರರ್ ಬರ್ತಾ ಇರೋದ್ರಿಂದಾಗಿ ಹಣವನ್ನ ಕೂಡ ಇವರು ಹಾಕಿರೋದಿಲ್ಲ. ಕೇವಲ ರಿಸಿಪ್ಟ್ ಅನ್ನ ಮಾತ್ರ ತೋರಿಸಿ ನಾವು 16.5 ಲಕ್ಷ ಹಣವನ್ನು ಹಾಕಿದ್ದೀವಿ ಅನ್ನೋದನ್ನ ಕೂಡ ಹೇಳಿರ್ತಾರೆ. ಪೊಲೀಸರು ಪ್ರಾಥಮಿಕವಾಗಿ ಕರೆದು ವಿಚಾರಣೆ ಮಾಡಿದಂತ ಸಂದರ್ಭದಲ್ಲೂ ಕೂಡ ಈ ಆರೋಪಿಗಳು ಅದೇ ಮಾತನ್ನ ಹೇಳಿರ್ತಾರೆ. ಅಂದ್ರೆ ನಾವು ಹಣವನ್ನ ಸಂಪೂರ್ಣವಾಗಿ ಎಟಿಎಂಗೆ ಹಾಕಿದೀವಿ, ನಾವು ಎಲ್ಲೂ ಕೂಡ ತೆಗೆದುಕೊಂಡು ಹೋಗಿಲ್ಲ ಅನ್ನುವಂಥದ್ದನ್ನ ಹೇಳಿರ್ತಾರೆ. ಯಾವಾಗ ಪೊಲೀಸರು ತಮ್ಮದೇ ಸ್ಟೈಲ್ ನಲ್ಲಿ ವಿಚಾರಣೆಯನ್ನ ಮಾಡ್ತಾರೋ ಆ ಸಂದರ್ಭದಲ್ಲಿ ಪ್ರತಾಪ್, ಅದೇ ರೀತಿ ಪ್ರತಾಪ್, ಪವನ್, ಧರ್ಮೇಂದ್ರ, ರಾಘವೇಂದ್ರ, ಮಹೇಶ್ ಏನಿರ್ತಾರೆ ಇವರು ಸತ್ಯವನ್ನು ಒಪ್ಪಿಕೊಳ್ತಾರೆ. ನಾವೇ ಸರ್ ಕಳ್ಳತನ ಮಾಡಿದ್ದು ಅನ್ನೋದನ್ನ ಒಪ್ಪಿಕೊಳ್ತಾರೆ. ಅನಂತರದಲ್ಲಿ ಅವರ ವಿಚಾರಣೆಯನ್ನ ಮಾಡ್ತಾರೆ. ಈ ಹಣವನ್ನ ಏನ್ ಮಾಡಿದ್ರಿ ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆಯನ್ನ ಕೇಳ್ತಾರೆ. ಆಗ ಅವರು ಒಂದು ವಿಚಾರವನ್ನ ಸ್ಪಷ್ಟವಾಗಿ ಹೇಳ್ತಾರೆ, ನಾವು ಸಾಕಷ್ಟು ಸಾಲ ಮಾಡಿದ್ವಿ, ಆ ಒಂದು ಸಾಲವನ್ನ ತೀರಿಸಬೇಕಾಗಿತ್ತು. ಹಾಗಾಗಿ ನಾವು 5 ಜನ ಕೂಡ 16 ಲಕ್ಷ ಹಣವನ್ನ ಸಮನಾಗಿ ಹಂಚಿಕೊಂಡಿದ್ವಿ ಅನ್ನೋದನ್ನ ಕೂಡ ಪೊಲೀಸರ ತನಿಖೆಯಲ್ಲಿ ಬಾಯ್ಬಿಟ್ಟಿರುವಂತದ್ದು. ಈಗಾಗಲೇ ಈ 5ರನ್ನ ಬಂಧಿಸಿ ಮತ್ತೆ ಹೆಚ್ಚಿನ ವಿಚಾರಣೆಯನ್ನ ಬೆಳ್ಳಂದೂರು ಪೊಲೀಸರು ಮಾಡ್ತಾ ಇರುವಂತದ್ದು. ವಿಜಯಶ್ರೀ, ಥ್ಯಾಂಕ್ ಯು ಪ್ರಜ್ವಲ್ ತಮ್ಮೆಲ್ಲ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.